ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್. ಇವತ್ತು ನಾನು ಒಂದು ಮದುವೆ ರಿಸೆಪ್ಷನ್ಗೆ ರೆಡಿ ಆಗಲಿಕ್ಕೆ ಒಂದು ಡ್ರೆಸ್ನ ನಾನು ಐರನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಐರನ್ನು ಟೇಬಲ್ ಇದೆ ಅಲ್ಲ, ಇದು ವಾರ್ಡ್ರೋಬ್ಗೆ ನಾನು ಅಟ್ಯಾಚ್ ಮಾಡಿ ಮಾಡಿಸಿದ್ದು ಕಾರ್ಪೆಂಟ್ರಿಗೆ ಹೇಳಿ ಮನೆ ಕಟ್ಟುವಾಗ. ಅಂದರೆ ನನಗೆ ಐರನ್ಗೆ ಕೂತ್ಕೊಂಡು ಮಾಡೋದು ತುಂಬ ಕಷ್ಟ. ಪ್ಲಸ್ ಎಲ್ಲಾದರೂ ಒಂದು ಹತ್ರ ಟೇಬಲ್ ಇಟ್ಟು ಮಾಡಬೇಕು ಅಂದ್ರೂ ಟೇಬಲಿಗೆ ಜಾಗ ಬೇಕು. ಇವಾಗೆಲ್ಲ ಮಿಡ್ಲಿಗೆ ಕಾಟ್ ಮಾಡಿಸೋದ್ರಿಂದ ರೂಮಲ್ಲಿ ಎಲ್ಲೂ ಕೂಡ ಜಾಗನೇ ಆಗಲ್ಲ ಟೇಬಲ್ ಇಡ್ಲಿಕ್ಕೆ, ಐರನ್ ಟೇಬಲ್ಲು. ಸೊ ಹಾಗಾಗಿ ನಮಗೆ ಎಲ್ಲಿ ಸರಿ ಹೋಗುತ್ತೆ ಅಂತ ನೋಡಿಬಿಟ್ಟು ಯಾವ ರೂಮಲ್ಲಿ ಅಡ್ಜಸ್ಟ್ ಆಗುತ್ತೆ ನೋಡಿದ್ವಿ. ಮಕ್ಕಳು ರೂಮಲ್ಲಿ ಸ್ವಲ್ಪ ಮಕ್ಕಳು ರೂಮ್ ನಮ್ಮ ರೂಮ್ಗಿಂತ ಚಿಕ್ಕದು ಬರೋದ್ರಿಂದ ಅಲ್ಲಿ ನಮಗೆ ಮಾಡ್ಸೋಕ್ಕಾಗಲಿಲ್ಲ, ಆಪ್ಷನ್ ಸಿಗಲಿಲ್ಲ. ಆಮೇಲೆ ನನಗೆ ಪ್ಲಗ್ಗು ರೈಟ್ ಸೈಡಿಗಿರಬೇಕು ಐರನ್ ಮಾಡಲಿಕ್ಕೆ. ಅದೆಲ್ಲ ನಾವು ನೋಡಿದಾಗ ನನಗೆ ಈ ಪ್ಲೇಸು ತುಂಬ ಶೂಟೇಬಲ್ ಅನಿಸ್ತು. ಪ್ಲಸ್ ನನ್ನ ರೂಮಲ್ಲಿ ಇದ್ದರೆ ನನಗೆ ಬೇಗ ನಂಗೆ ಐರನ್ ಮಾಡಲಿಕ್ಕೆ ನಂಗೆ ಸರಿ ಹೋಗುತ್ತೆ ಅಂದ್ಕೊಂಡ್ಬಿಟ್ಟು ನಾನು ಈ ರೂಮಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ನಮ್ಗೆ ಇಲ್ಲೇ ಮಾಡಿಕೊಡೋಕೆ ಹೇಳಿದ್ವಿ. ಪ್ಲಸ್ ಈ ಕಡೆ ರೈಟ್ ಸೈಡ್ಗೆ ಸ್ವಿಚ್ ಬಂದಿರೋದ್ರಿಂದ ಐರನ್ ಪ್ಲಗ್ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ. ಡ್ರೆಸ್ ಎಲ್ಲ ಐರನ್ ಮಾಡಿ ಆಯಿತು. ಏನೇ ಕೆಲಸ ಮಾಡಿದ್ರು ಆ ತಕ್ಷಣ ಸಾಮಾನುಗಳನ್ನ ಆ ಪ್ಲೇಸಿಗೆ ಇಟ್ಟುಬಿಡಬೇಕು. ಇದು ನಂಗೆ ಐರನ್ ಮಾಡಿಸಿದ್ದು ಮಾತ್ರ ನಂಗೆ ತುಂಬಾ ಯೂಸ್ ಆಯಿತು ಮಾತ್ರ. ಇವಾಗ ಸ್ನಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ಸ್ನಾನ ಆಯಿತು. ಇವಾಗ ಕೂದಲೆಲ್ಲ ಬಾಚ್ಕೋಬೇಕು ಬಿಚ್ಕೊಂಡು. ನನ್ನ ಕೂದಲು ಸ್ವಲ್ಪ ಹಿಕ್ಕು ಕಟ್ಟುತ್ತೆ, ವೇವಿ ಹೇರ್ಸು ನಂದು. ಈಗ ಒಂದು 1.5 ಇಯರ್ ಬ್ಯಾಕು ನಾನು ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿಸಿದ್ದೆ ಕೂದಲಿಗೆ. ಅಂದರೆ ಸಾಫ್ಟಾಗಿ ಸ್ಟ್ರೈಟಾಗಿರೋಂಗೆ ನಾನು ಟ್ರೀಟ್ಮೆಂಟ್ ಮಾಡಿಸಿದ್ದೆ. ಮೇಲ್ಗಡೆ ಈಗ ಹೊಸ್ದಾಗಿ 1.5 ವರ್ಷದಿಂದ ಕೂದಲು ಬೆಳೆದಿರೋದೆಲ್ಲ ವೇವಿ ಇದೆ ನೋಡಿ, ಸಿಗುತ್ತೆ. ಕೆಳಗಡೆ ಇರೋದು ಕೂದಲೆಲ್ಲ ಸಾಫ್ಟಾಗಿ ಸ್ಟ್ರೈಟಾಗೇ ಇದೆ. ಮತ್ತು ತಿರ್ಗಾ ನಾನು ಮಾಡ್ಸೋಕ್ಕೆ ಹೋಗಿಲ್ಲ. ನಮ್ಮಮ್ಮ ಅವರೆಲ್ಲ ಮೊದಲಿನ ಕೂದಲೇ ಚೆನ್ನಾಗಿತ್ತು, ನಿನಗೆ ಕರ್ಲಿ ಹೇರ್ಸು, ಸ್ವಲ್ಪ ಕರ್ಲಿ ಬರುತ್ತೆ ನನ್ನ ಹೇರ್ಸು, ಆ ಹೇರ್ಸೇ ಚೆನ್ನಾಗೆ ತಲೆಯಲ್ಲಿ ದಪ್ಪನ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಸೊ ಆಮೇಲೆ ಕೆರಾಟಿನ್ ಪದೇ ಮಾಡಿಸೋದ್ರಿಂದ ಕೂದಲು ಕೂಡ ತುಂಬ ಉದುರುತ್ತೆ. ನಂಗೆ ಕೂದಲು ತುಂಬ ಹೇರ್ ಫಾಲಿಂಗ್ ಇದೆ. ಆದರೂ ತಿರ್ಗಾ ಕೂದಲು ಹುಟ್ಟೋದ್ರಿಂದ ತಲೆಯಲ್ಲಿ ಕೂದಲಿದೆ ಬಿಟ್ಟರೆ ತುಂಬ ಹೇರ್ ಫಾಲಿಂಗ್ ನನಗೆ. ಈ ಥರ ಹೇರ್ ಸ್ಟೈಲು ನೀವು ಮೊದಲಿಂದ ವೀಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ನನ್ನ ಹೇರ್ ಸ್ಟೈಲು ಯಾವಾಗಲೂ ಒಂದೇ. ಹಬ್ಬ ಇರಲಿ, ಹರಿದಿನ ಇರಲಿ, ಯಾವುದೇ ಒಂದು ಫಂಕ್ಷನ್ನು ಮದುವೆ ಇರಲಿ, ನಂದು ಹೇರ್ ಸ್ಟೈಲ್ ಮಾತ್ರ ಇದೆ. ಆ ಸೈಡ್ ಈ ಸೈಡ್ ಕ್ಲಿಪ್ ಹಾಕಿಬಿಟ್ಟು ಆ ಥರ ಜುಟ್ಟು ಹಾಕ್ಕೊಳ್ಳೋದು. ಈ ಡ್ರೆಸ್ಸು ಐರನ್ ಆಗಿದೆ. ವೇಲು ತುಂಬ ಡೆಲಿಕೇಟ್ ಇತ್ತು, ಆದರೂ ನೋಡಿಕೊಂಡು ಸ್ವಲ್ಪ ಐರನ್ ಮಾಡಿ ನೋಡಿದೆ. ತುಂಬ ಕಡಿಮೆ ಹೀಟಿಗೆ ಇಟ್ಬಿಟ್ಟು ಮಾಡಿದೆ, ಏನು ಪ್ರಾಬ್ಲಮ್ ಆಗಲಿಲ್ಲ. ಇದು ನಾನು ಹೋಲೆ ಲುಮಿನಸ್ ಅಂತ ಲೈಟ್ ಪರ್ಫೆಕ್ಟಿಂಗ್ ಕ್ರೀಮ್ ಹಚ್ತಾ ಇರೋದು. ಡಿಸ್ಕ್ರಿಪ್ಷನ್ನಲ್ಲಿ ಇದ್ರ ನೇಮೆಲ್ಲ ನಾನು ಹಾಕಿರ್ತೀನಿ, ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನಲ್ಲೇ ಕೊಡ್ತೀನಿ. ಹೋಲೆ ಲುಮಿನಸ್ ಲೈಟ್ ಪರ್ಫೆಕ್ಟಿಂಗ್ ಕ್ರೀಮ್ ಅಂತ. ಸನ್ಸ್ಕ್ರೀನ್ ಇದರಲ್ಲಿ SPF 15 ಇರುತ್ತೆ, 15+ ಅಂತ ಇರುತ್ತೆ, ಚೆನ್ನಾಗಿರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಇದು ಏನಿದೆ ಅದು ನೀಟಾಗಿ ಹಾಕ್ತೀನಿ. ಇದೂ ಅಷ್ಟೇ, ಮ್ಯಾಕ್ದು NC20 ಶೇಡ್. ಇದು ಮ್ಯಾಕು ಫೌಂಡೇಶನ್ ಕ್ರೀಮ್. ಇದು ಚೆನ್ನಾಗಿದೆ. ಇದು ನನ್ನ ಮಗಳಿಗೆ ಕೊಡಿಸಿದ್ದು. ನಾನು ಮೊದಲೆಲ್ಲ ಲ್ಯಾಕ್ಮಿ ಹಚ್ತಿದ್ದೆ, ನಂಗೆ ಯಾಕೋ ಅಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ. ಇದು ಕೊಡಿಸಿದ್ದಾಳೆ. ಇದರಲ್ಲಿ ಶೇಡ್ಸ್ ತುಂಬ ಜಾಸ್ತಿ, ಲ್ಯಾಕ್ಮಿಗಿಂತ ಶೇಡ್ಸು ಮ್ಯಾಕಲ್ಲಿ ತುಂಬ ಶೇಡ್ಸ್ ಇರುತ್ತೆ. ತುಂಬ ಶೇಡ್ಸ್ ಸಿಗೋವಂಥ ಶಾಪಲ್ಲಿ ತೊಗೊಂಡ್ರೆ ನಮ್ಮ ಶೇಡ್ಗೆ ಒಂದು ಶೇಡ್ ಮಾತ್ರ ಜಾಸ್ತಿ ಇರಬೇಕು. ನಮ್ಮ ಶೇಡ್ಗಿಂತ ನಾವು ಏನು ಕಲರ್ ಇದ್ದೀವಲ್ಲ ಆ ಕಲರ್ಗಿಂತ 2 ಟೈಮ್ಸ್ ಜಾಸ್ತಿ ಕಲರ್ ಇದ್ದರೆ ತುಂಬ ಬೂಸ್ರ ಆಗುತ್ತೆ ಫೇಸ್ ಹಚ್ಚಿದಾಗ. ನಮ್ಮ ಕಲರ್ಗಿಂತ 1 ಪಾಯಿಂಟ್ ಅಷ್ಟೇ ಜಾಸ್ತಿ ಇರಬೇಕು, ಅಂದರೆ 1 ಶೇಡ್ ಜಾಸ್ತಿ ಇರಬೇಕಷ್ಟೆ ನಾವಿರೋ ಕಲರ್ಗಿಂತ. ಹಾಗಾದರೆ ನಮ್ಮದು ಸ್ವಲ್ಪ ಏನಾದರೂ ಚುಕ್ಕೆ ಮಾರ್ಕ್ ಇರುತ್ತಲ್ಲ ಫೇಸ್ ಮೇಲೆ, ಅದೆಲ್ಲ ಕವರ್ ಆಗುತ್ತೆ. ನಮ್ಮದು ಕಲರ್ಗಿಂತ 1 ಶೇಡ್ ಜಾಸ್ತಿ ಇರಬೇಕು ಅಷ್ಟೇ. ನಾನು ಈ ಥರ ಹಚ್ತೀನಿ. ಇದು ಕಾಂಪ್ಯಾಕ್ಟ್ ಪೌಡರು ಮ್ಯಾಕ್ದೇ ಇದೆ, ಬಟ್ ಇದು ನಂದು ಹಳೇದು ರೆವ್ಲಾನ್ ಖಾಲಿ ಆಗಲಿ ಅಂತ ನಾನು ಇದನ್ನೇ ಹಚ್ತಾ ಇದ್ದೀನಿ. ಕಣ್ಣ ಹತ್ರ ಮತ್ತು ಮೂಗಿನ ಮೇಲೆ, ತುಟಿ ಮೇಲೆ, ಕೆಳಗಡೆ ಗದ್ದದ ಹತ್ರ, ಸ್ವಲ್ಪ ಐಬ್ರೋದ ಹತ್ರ, ಆಮೇಲೆ ಹಣೆ ಹತ್ರ, ಕತ್ತತ್ರ, ಕಿವಿ ಹತ್ರ ಸ್ವಲ್ಪ ಪೌಡರ್ ಹಚ್ತೀನಿ. ಕೆನ್ನೆ ಮೇಲೆಲ್ಲ ಹಚ್ಚಲ್ಲ, ತುಂಬ ಡ್ರೈ ಕಾಣುತ್ತೆ ಅಂತ ಹಚ್ಚಲ್ಲ ಅಷ್ಟೇ. ಎಲ್ಲಿ ಸ್ವೆಟ್ ಆಗ್ತೀವಲ್ಲ ಅಲ್ಲಿ ಸ್ವಲ್ಪ ಹಚ್ತೀನಿ. ಕಣ್ಣ ಹತ್ರ ಮತ್ತು
ಮೂಗತ್ರ ಗದದ ಹತ್ರ ಎಲ್ಲ ಸ್ವಲ್ಪ ಸ್ವೆಟ್ ಆಗ್ತಿರ್ತೀವಿ ಅಂತ. ಇದು ಲ್ಯಾಕ್ಮಿ ಐಕಾನಿಕ್ಕು. ಇದು ಕಣ್ಕಪ್ ಯಾವಾಗಲೂ ನಾನು ಇದನ್ನೇ ಹಚ್ಚೋದು, ಲ್ಯಾಕ್ಮಿ ಐಕಾನಿಕ್ಕು. ನನಗೆ ಮೊಬೈಲ್ ನೋಡ್ತಾ ನೋಡ್ತಾ ಸರಿಯಾಗಿ ಹಚ್ಕೊಳ್ಳೋಕ್ಕಾಗಲ್ಲ, ಸೊ ಮಿರರಲ್ಲಿ ಹೋಗಿ ನೋಡ್ಕೊಂಡು ಹಚ್ಕೊಂಡೆ. ನಾನು ಯಾವಾಗೇ ರೆಡಿ ಆಗಲಿ ಇಷ್ಟೇ ಹಚ್ಚೋದು. ನೋಡಿ, ಇದು ಕೋಕೋ 12 ಇದು ಫೇಸಸ್ ಕೆನಡಾದ್ದು. ಇದು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕಂಪ್ಲೀಟಾಗಿ ಇದ್ರದ್ದು ಏನು ನೇಮು ಏನು ಕೋಡು ಅಂತ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬಲ್ಲೇ ಹಾಕಿರ್ತೀನಿ. ಮುಂಗುರುಳು ಕವಿಗಳೇ ವರ್ಣಿಸ್ತಾರೆ ಹೆಣ್ಣಿಗೆ ಮುಂಗುರುಳು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಸ್ವಲ್ಪ ಮುಂಗುರುಳಿದ್ರೆ ಚೆನ್ನಾಗಿ ಕಾಣ್ತೀವಿ, ಇಲ್ಲಾಂದರೆ ಬೋಡ ಅನಿಸ್ಬಿಡುತ್ತೆ ಫೇಸು. ನನಗೆ ಮುಖದ ಮೇಲೆ ತುಂಬ ಕೂದಲು ಬಿಡ್ಕೊಳ್ಳೋಕೆ ಇಷ್ಟ ಆಗೋಲ್ಲ, ಬಟ್ ಲೈಟಾಗೆ ಮುಂಗುರುಳು ಥರ ಸ್ವಲ್ಪ ಹೇಳ್ಕೊಳ್ತೀನಿ ಅಷ್ಟೇ. ಇದು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೇಮ್ ಏನು ಅಂತ, ಸ್ಟಿಕ್ಕರ್ ಪಾಕೆಟ್ ನೇಮ್ನ ಅಂತ ಹೇಳಿಬಿಟ್ಟು ನಾನು ಹಾಕಿರ್ತೀನಿ. ಇದರಲ್ಲಿ ಪ್ಲೇನ್ ಸ್ಟಿಕ್ಕರ್ಸು ಇರುತ್ತೆ, ಆಮೇಲೆ ಎಲ್ಲ ಸ್ಯಾರಿಗೆ ಮ್ಯಾಚಿಂಗು ಕಲರ್ಸ್ ಇರುತ್ತೆ. ನಂದು ಡ್ರೆಸ್ಸು ತುಂಬ ಸಿಂಪಲ್ ಆಗಿರೋದ್ರಿಂದ ಸ್ಟಿಕ್ಕರ್ ಸ್ವಲ್ಪ ಗ್ರ್ಯಾಂಡಾಗಿ ಹಚ್ಕೊಂಡಿದ್ದೀನಿ. ಈ ಥರ ಡ್ರೆಸ್ಸು ಇರೋದಿದು. ತೊಗೊಂಡು ಹೆಚ್ಚು ಕಮ್ಮಿ ಒಂದು 2 ಇಯರ್ಸ್ ಆಯಿತು ಅನಿಸುತ್ತೆ ನಾನು ಇದನ್ನು ತೊಗೊಂಡು. ಬಟ್ ಹಾಕೇ ಇರಲಿಲ್ಲ, ಅದೇನೋ ಫಿಟ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಅಂತೇಳ್ಬಿಟ್ಟು ನನಗೆ ಬಾಡಿಯಲ್ಲಿ ಫಿಟ್ಟಿಂಗ್ ಸ್ವಲ್ಪ ಟೈಟ್ ಅನಿಸುತ್ತೆ, ಸೊ ಹಾಕೇ ಇರಲಿಲ್ಲ ನಾನು. ಬಟ್ ಇವತ್ತು ಹಾಕಕ್ಕೆ ನೋಡ್ತಾ ಇದ್ದೀನಿ, ವೇಲ್ ಯಾವ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ತಾ ಇದ್ದೀನಿ. ಈ ಥರ ಒಂಟಿಯಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಯಾಕಂದರೆ ಅದಕ್ಕೆ ಬಾರ್ಡ್ರ್ ಬಂದಿರೋದ್ರಿಂದ ಬಾರ್ಡ್ರ್ ಕತ್ತತ್ರ ಬಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದೇನು ವೇಲ್ ತುಂಬ ಅಗಲ ಇರಲಿಲ್ಲ, ಸೊ ಒಂಟಿಗೆ ಹಾಕೋಕ್ಕೆ ಚೆನ್ನಾಗೇ ಇತ್ತು. ನನಗೆ ಇವತ್ತು ಅನ್ನಿಸ್ತು, ಅಯ್ಯೋ ಈ ಡ್ರೆಸ್ಸಸ್ನ ಎಷ್ಟು ಚೆನ್ನಾಗಿ ಕಾಣುತ್ತೆ, ನಾನೇ ಹಾಕೋದು ಬಿಟ್ಟಿದ್ನಲ್ಲ ಅಂತ. ಬಟ್ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಆನ್ಲೈನಲ್ಲಿ ತರಿಸಿದ್ದು ಒಂದು 2 ಇಯರ್ಸ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕ್ರೇಪ್ ಸಿಲ್ಕಲ್ಲಿದು ವೇಲು ಒಂಥರ ನೆಟ್ ಥರ ಬರುತ್ತೆ, ಚೆನ್ನಾಗಿದೆ. 2500 ಅನಿಸುತ್ತೆ ಇದು ರೇಟು. ಬಟ್ 2500ಗೆ ತುಂಬಾ ರಿಚಾಗಿ ಕಾಣ್ತಾ ಇತ್ತು ಡ್ರೆಸ್ಸು ಹಾಕಿದಾಗ. ಫುಲ್ಲು ಎಲ್ಲ ಶೈನಿಂಗ್ ಬರುತ್ತೆ ಕ್ಲಾತು. ನಾನು ಯಾವಾಗಲೂ ಸ್ವಲ್ಪ ತೋಳನ್ನ ಮೇಲಕ್ಕೆ ಕೆರೆಸ್ಕೊಳ್ಳೋದು ಜಾಸ್ತಿ, ಅದು ಸ್ವಲ್ಪ ಮುಂದಕ್ಕಿರುತ್ತೆ, ಬಟ್ ನನಗೆ ಅದು ಫುಲ್ ಮುಂದಕ್ಕಿದ್ರೆ ಚೆನ್ನಾಗಿ ಅನಿಸಲ್ಲ ಅಂತ. ಈಗ ಮೇಕಪ್ ಐಟಮ್ಸ್ನೆಲ್ಲ ನಾನು ನಂದೊಂದು ಡ್ರಾ ಮಾಡ್ಕೊಂಡಿದ್ದೀನಿ, ಎಲ್ಲ ಐಟಮ್ಸ್ ಎಲ್ಲ ಅಲ್ಲಿಡ್ತೀನಿ. ಆವಾಗಲೇ ಆ ಥಿಂಗ್ಸ್ನ ಅಲ್ಲಿಗೆ ಇಟ್ಬಿಟ್ರೆ ತಿರ್ಗಾ ನಾವು ಏನಾದರೂ ಬೇಕು ಅಂದಾಗ ಸಿಗುತ್ತೆ. ಈ ಥರ ನಾನು ರೆಡಿ ಆಗಿದ್ದೀನಿ. ನನಗೆ ರಬ್ಬರ್ ಕೂಡ ಡ್ರೆಸ್ ಕಲರ್ ಮ್ಯಾಚಿಂಗ್ ಹಾಕಿದಾಗ ತುಂಬ ಡೀಸೆಂಟ್ ಲುಕ್ ಬರುತ್ತೆ, ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಹಾಗಾಗಿ ನಾನು ರಬ್ಬರ್ ಮಾತ್ರ ಸುಮಾರು ಎಲ್ಲ ಕಲರ್ಗೂ ಮ್ಯಾಚ್ ಆಗೋಂಥ ಸುಮಾರು ತೊಗೊಂಡಿರ್ತೀನಿ. ಇದಕ್ಕೆ ವೆನಿಟಿ ಬ್ಯಾಗ್ ಅಷ್ಟು ಶೂಟ್ ಆಗೋಲ್ಲ ಈ ಡ್ರೆಸ್ಗೆ ಅಂತ ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಅಂತ ಏನು ಮಾಡ್ಕೊಂಡಿಲ್ಲ, ಒಂದು 4-5 ಇದೆ ಅಷ್ಟೇ. ಹ್ಯಾಂಡ್ ಬ್ಯಾಗು, ಪರ್ಸು ಎಲ್ಲ ಸೇರಿ ಒಂದು 4-5 ಇದೆ ಅಷ್ಟೇ. ಸೊ ಅವನ್ನೇ ಯಾವ ಡ್ರೆಸ್ಸಿಗೆ ಯಾವ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ನೋಡ್ಕೊಂಡು ಇಟ್ಕೊಳ್ತೀನಿ ಅಷ್ಟೇ. ಇದಕ್ಕೆ ಒಂದು ಸಿಂಪಲಾಗೆ ಪರ್ಸ್ ಮ್ಯಾಚ್ ಆಗ್ತಿತ್ತು. ಒಂದು 4-5 ಐಟಮ್ ಇದೆ, ಬಟ್ 4-5 ಐಟಮ್ ಪರ್ಸ್ ಕೂಡ ಚೆನ್ನಾಗಿರೋದೇ ಇದೆ. ತುಂಬ ಅಂತ ತೊಗೊಂಡಿಲ್ಲ ನಾನು. ಹೀಗೆ ರೆಡಿಯಾಗಿ ಮದುವೆ ಮನೆಗೆ ಹೋದ್ವಿ ರಿಸೆಪ್ಷನ್ ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.